ವರ್ಷಗಳಿಂದಾಗಿ ಬೆಳೆದು ನಿಂತ ಈ ಹೋರಿ ಕರುವಿಗೆ ಈಗ ಭಾರೀ ಡಿಮ್ಯಾಂಡ್ ಬಂದಿದೆ. ಅಜಾನುಬಾಹುವಿನಂತೆ ಬೆಳೆದು ನಿಂತ ಕರುವಿಗೆ ಕೇವಲ 8 ತಿಂಗಳು. ಈ ಕರು ಜನ್ಮ ತಾಳಿ ರೈತನಿಗೆ ಅದೃಷ್ಟ ಲಕ್ಷ್ಮಿ ಒಲಿದಂತಾಗಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೃಷ್ಣಾ ನದಿ ತೀರದ ಸದಾ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಸುಂದರ ಗ್ರಾಮ ಅವರಕೋಡ. ಈ ಗ್ರಾಮದ ರೈತ ಅಣ್ಣಪ್ಪ ನಿಕಂ ತನ್ನ ಪ್ರೀತಿಯ ದೇಶಿ ಹಸುವಿಗೆ ಜನ್ಮ ತಾಳಿದ ಪುಟ್ಟ ಕರು ಇಂದು ರೈತನ ಅದೃಷ್ಟದ ಬಾಗಿಲು ತೆರೆಸಿದಂತಾಗಿದೆ. ಕೇವಲ 8 ತಿಂಗಳು ಹೋರಿ ಕರು 2,10,000 ರೂಪಾಯಿ ಭಾರೀ ಮೊತ್ತಕ್ಕೆ ಮಾರಾಟವಾಗಿ ಗಮನ ಸೆಳೆದಿದೆ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಕಡೆ ಹೆಚ್ಚಿನ ಒತ್ತು ನೀಡುತ್ತಿರುವ ರೈತರು ಎಚ್ಎಫ್ ತಳಿಯ ಆಕಳು ಸಾಕಾಣಿಕೆ ಮಾಡಿ ದೇಶಿ ತಳಿಗಳ ಮಹತ್ವ ತಿಳಿಯದೆ ನಷ್ಟ ಅನುಭವಿಸುತ್ತಿದ್ದಾರೆ. ಈ ಮಧ್ಯೆ ದೇಶಿ ತಳಿ ಆಕಳು ಸಾಕಿ ಬೆಳೆಸಿದ ರೈತನ ಅದೃಷ್ಟ ಬದಲಾಗಿದೆ. ಕರುವನ್ನು ನೆರೆಯ ನಿಪ್ಪಾಣಿ ತಾಲೂಕಿನ ಸಮಾಧಿಲಿಂಗ ಮಠದ ಸ್ವಾಮೀಜಿಗಳಾದ ಪ್ರಾಣಲಿಂಗ ಶ್ರೀಗಳು ಖರೀದಿಸಿದ್ದಾರೆ. ಈಗ ಫ್ರೀ ಮಾಡಿದವರು ಈ ನಿಮ್ಮ ಹೋರಿಯನ್ನ 2,10,000 ತಗೋತಂದ್ರಲ್ರಿ? ನಿಮ್ ಮೊದ್ಲೇ ಒಂದು ವ್ಯಾಪಾರಸ್ಥರು 2.5 ಬೇಡಿದ್ರಿ ಅವ್ರ ನಾವು ಮಠಕ್ಕೆ ಇರ್ಲಿ ಕೇಳಿಕೇಶಂದ್ರಿ ಮ್ಯಾಗಿನ 40 ಬಿಟ್ಟನ್ರಿ 2,10,000 ನಾ ಕೊಟ್ಟನ್ರಿ ಹೋರಿ ದೇಣಿಗೆ ಇರ್ಲಿ ಕೇಳಿಕೇಶನ್ ನಿಮ್ದೊಂದು ಕೊಡುಗೆ ಇರ್ಲಿ ಮಠಕ್ಕೆ ಇರ್ಲಿ ಕೇಳಿಕೇಶನ್. ಇದರೊಂದಿಗೆ ದೇಶಿ ತಳಿಯನ್ನು ಸಾಕಿದ ರೈತರನ್ನ ಪ್ರೋತ್ಸಾಹಿಸಿದ್ದಾರೆ. ಭಾರೀ ಮೊತ್ತಕ್ಕೆ ಮಾರಾಟವಾದ ಹೋರಿ ಕರುವಿಗೆ ಗ್ರಾಮಸ್ಥರು ಬಣ್ಣ ಹಚ್ಚಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸಿಹಿ ಹಂಚಿಕೊಂಡಿದ್ದಾರೆ.